ನಮಸ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮತ್ತು ಸಾರಿಗೆ ಮಂತ್ರಿಗಳಾದ ರಾಮಲಿಂಗ ರೆಡ್ಡಿ ಸರ್ ಅವರಿಗೆ ನನ್ನದೊಂದು ಮನವಿ. ನಾನು 2286 ನಿರ್ವಾಹಕ ಹುದ್ದೆ ಏನಿದೆ ಅದರಲ್ಲಿ ಒಬ್ಬ ಆಸ್ಪಿರೆಂಟ್. ನಾನು ಸೆಲೆಕ್ಟ್ ಆಗಿರುವ ಕಾರಣ ನಮ್ಮ ಜೊತೆನೇ HK ಅವರಿಗೆ ನೋಟಿಫಿಕೇಷನ್ ಆಗಿ ಇಬ್ಬರೂ 1 ಇಯರ್ ಸೇಮ್ ನೋಟಿಫಿಕೇಷನ್ ಆಗಿತ್ತು. ಬಟ್ ನಮ್ಮ ನೋಟಿಫಿಕೇಷನಲ್ಲಿ ಅವರಿಗೆ ಆಲ್ರೆಡಿ ಪ್ರಾವಿಷನಲ್ ಲಿಸ್ಟ್ ಬಿಟ್ಟು ಸೆಲೆಕ್ಷನ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೂಡ ಇಶ್ಯೂ ಆಗಿ 4 ಮಂತ್ಸ್ ಆಗಿ ಅವ್ರು ಆಲ್ರೆಡಿ ಡ್ಯೂಟಿ ಜಾಯ್ನ್ ಆಗಿದ್ದಾರೆ ಸರ್. ನಾನ್ HK ಸ್ಟೂಡೆಂಟ್ಸು 2286 ಜನನೂ ಕೂಡ ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದ್ದಾರೆ, ಫೈನಲ್ ಲಿಸ್ಟ್ ಬಿಟ್ಟಿಲ್ಲ, ಇನ್ನೂ ಆರ್ಡರ್ ಕಾಪಿ ಕೂಡ ಇಶ್ಯೂ ಆಗಿಲ್ಲ ಸರ್. ದಯಮಾಡಿ ನಮಗೆ ನಮ್ಮ ಕುಟುಂಬಗಳ ನಿರ್ವಹಣೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ನಾವು ಹೆಣ್ಮಕ್ಳು ತುಂಬ ಜನ ಇನ್ನೂ ಮದುವೆ ಆಗಿಲ್ಲ, ಏಜ್ ಬಾರ ಆಗಿದೆ, ಇನ್ನೂ ತುಂಬ ಜನ ಮಕ್ಕಳನ್ನ ಮನೇಲಿ ನೋಡ್ಕೋತಿದ್ದಾರೆ. ಫ್ಯಾಮಿಲಿನ ಲೀಡ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಸರ್. ಹಾಗೆ ನಿರುದ್ಯೋಗಿಗಳ ಸಮಸ್ಯೆ ಏನಂತ ನಿಮಗೂ ಗೊತ್ತು. ದಯಮಾಡಿ ನಮಗೆ ಬೇಗ ಲಿಸ್ಟ್ ಬಿಡಿಸ್ಕೊಡಿ ಸರ್, ಅದಷ್ಟೇ ನಾವು ನಿಮ್ಮನ್ನು ಹೇಳ್ಕೊಳ್ಳೋದು. ಸಪೋಸ್ ಏನಾದರೂ ನೀವು ಲಿಸ್ಟ್ ಬಿಡೋದೇನಾದ್ರೂ ತಡ ಆಗಿದ್ರೆ ನಮ್ಮ ಕುಟುಂಬಗಳೆಲ್ಲ ಬೀದಿಗೆ ಬರುತ್ತೆ ಸರ್. ಇಲ್ಲ ಅಂತಂದರೆ ನಾವು ಪ್ರೊಟೆಸ್ಟ್ ಮಾಡೋಕ್ಕೆ ಕೂಡ ರೆಡಿ ಇದ್ದೀವಿ. ದಯವಿಟ್ಟು ನಮ್ಮ ಮನವಿನ ಈ ಕಡೆಯಿಂದ ಸಲ್ಲಿಸ್ತಿದ್ದೀವಿ. ಆದಷ್ಟು ಬೇಗ ನಮಗೆ ರಿಸಲ್ಟ್ ಬಿಡಿಸ್ಕೊಡಿ, ಫೈನಲ್ ಲಿಸ್ಟ್ ಬಿಡಿಸ್ಕೊಟ್ಟು ನಮಗೆ ಆರ್ಡರ್ ಕಾಪಿ ಇಶ್ಯೂ ಮಾಡಿ ನಮ್ಮ ಜೀವನ ನಿರ್ವಹಣೆ